ಸರ್ ಏನು ಅಂತ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಮಗನ್ನ ಒಬ್ಬ ಫ್ರೆಂಡು ಬಿಟ್ಬಿಟ್ಟು ಹೋದ. ನಮ್ಮ ಮಗ ಮೇಲೆ ಬಂದ್ಬಿಟ್ಟ. ಅವನು ಇಟ್ಕೊಂಡು ಒಂದು ಮುದ್ಕ ಹಿಂಗೆ ಹೋಗ್ತಾ ಇರೋನು ಮತ್ತೆ ಕೈ ತೋರಿಸ್ಕೊಂಡು ಅವ್ನು ಹುಡುಗನ ಹಿಂಗೆ ಬಂದ. ಹಿಂಗೆ ಬಂದ್ಮೇಲೆ ಅವನು ಹೋಗು ಅಂತ ಇದ್ದ. ಅವನು ಜಸ್ಟ್ ಏನು ಮಾಡಿಲ್ಲ ಸರ್, ಹಿಂಗೆ ಅಂದಿದ್ದಷ್ಟೇ. ಹಂಗೆ ಅಂದ್ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಅವ್ನು ಗಾಡಿ ಕಡೆ ಬಂದ. ಅಷ್ಟೇ ಸರ್ ನಡೆದಿದ್ದು. ಅವರು ಬಂದರು, ಈ ಹುಡುಗನ್ ಕೇಳ್ರಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಯಾರು ಫ್ರೆಂಡು ಅಂತ, ಈ ಹುಡುಗನ್ ಕೇಳ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. CCTV ಫೋಟೋ ತೋರಿಸ್ತೀವಿ ಯಾರು ಅಂತ ಹೇಳ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಗೇಟ್ ಹೊದ್ಕೊಂಡು 30-40 ಜನ ಬಂದಿದ್ದಾರೆ ಸರ್. ನಾವು ನಿನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್, ಮೊನ್ನೆನೇ ಕೊಟ್ವಿ ಕಂಪ್ಲೇಂಟ್ ಎಲ್ಲ. ನಿನ್ನೆ ಅವ್ರನ್ನೂ ಕರೆಸ್ತಾ ಇದ್ರು, ಬಂದಿಲ್ಲ. ಸರಿ FIR ಹಾಕ್ರಿ ಅಂತ ನಾವು ಹೇಳಿದ್ವಿ. ಅಷ್ಟೇ ಸರ್ ನಡೆದಿದ್ದು. ಸರ್ ನಮಗೆ ಗೊತ್ತಿಲ್ಲ ಸರ್ ಅದರಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಹುಡುಗರು ಹುಡುಗಿರು ಬಂದ್ರು. ಅದು ನಾವು ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಅದು ಮನೇನಾ PG ಅಂತ ನಮ್ಗೆ ಗೊತ್ತಿಲ್ಲ. ಅದು ನಾವು ಅವ್ರ ಪರಿಚಯನೂ ಇಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನಮ್ಗೆ. ಅಷ್ಟೇ ಸರ್. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ರು ನೈಟ್ ಡ್ಯೂಟಿ. ಅವ್ರು ಇಲ್ದಿರ್ಬೇಕಾದ್ರೆ ಅಷ್ಟು ಜನ ಯಾಕೆ ಬಂದ್ರು? ಪೊಲೀಸ್ ಅವ್ರು ಸಹ ಇದ್ರು. ಅವ್ರನ್ನೂ ನುಕ್ಕೊಂಡು ಮೇಲೆ ಬಂದಿದ್ದಾರೆ. ನಾ ತೋರಿಸ್ತೀನಿ ಫೋಟೇಜ್ ಎಲ್ಲ. ನಾನು ಪ್ರಮೀಳಾ ಅಂತ ಹೋಗಿದ್ದೆ. ನನಗೆ 11 ಗಂಟೆಯಲ್ಲಿ ನಾನು ಯಾರೋ ಫೋನ್ ಮಾಡಿದ್ರು, ನಮ್ಮ ಮನೆಯವರು ಈ ಥರ ಗಲಾಟೆ ಆಗ್ತಾ ಇದೆ ಅಂತ. ನಾನು TV ನೋಡಿದೆ, ಇಲ್ಲ ಮನೆ ಮುಂದೆ ಸೇರ್ಕೊಂಡ್ಬಿಟ್ಟವ್ರೆ. ಏನಪ್ಪ ಇದು, ಇಬ್ಬರೇ ಇದ್ದಾರೆ ಹೆಂಗಸುಗಳು, ಯಾರಪ್ಪ ಅಂದ್ಬಿಟ್ಟು ನಾನು ಬಂದೆ. ನನ್ನನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಹೋಗಿ ಮೇಲ್ಗಡೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಸಾರ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಏನು ಗಲಾಟೆ ಏನು ಸಮಾಧಾನ ಮಾಡ್ಕೊಳ್ಳಿ ಅಂದ್ರೂ ಕೇಳಿಲ್ಲ. ನೋಡಿ ನನಗೆ ಹೊಡೆದ್ಬಿಟ್ಟವ್ರೆ. ತಿರ್ಗಿ ಇಲ್ಲಿ ಪೊಲೀಸರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅವರು. ನಾನು ಕೂಲಾಗಿ ಕೇಳ್ತಾ ಇದ್ದೀನಿ, ಯಾಕ್ರಪ್ಪ ಹಿಂಗೆ ಬಂದಿದ್ದೀರಾ, ಏನಾಗೈತೆ, ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಹೆಂಗಸು ಅವ್ರ ತಾಯಿ, ಅವ್ರ ಮಗಳು, ಮಗ, ಅವನು ಯಾರೋ ರಕ್ಷಿತ್ ಅಂತೆ, ಎಳೆದು ಹೊಡೆದಿತ್ತ. ನಮ್ಮ ಮಿಸ್ಸಸ್ಸು ಚೈನ್ಗೆ ಕೈ ಹಾಕ್ತಾವ್ರೆ. ಏನೋ ಕೇಳಕ್ಕೆ ಬಿಡ್ತಾ ಇಲ್ಲ. ನಾವು ಪಾಪ ಅಕ್ಕಪಕ್ಕದವ್ರು ಬಂದ್ರು ಅವ್ರಿಗೂ ಬರೆಸ್ತಾವ್ರೆ. ಅವ್ರು ಕೇಳಕ್ಕೆ ಯಾರನ್ನೂ ಇದೇ ಇಲ್ಲ. 50 ಜನ ಇದ್ದಾರೆ ಅಂತ ಗುಂಡಾಗಾರಿಕೆ ಮಾಡ್ತಾವ್ರೆ ಸರ್. ಶ್ರೀನಿವಾಸ್ ಅಂತ.